ಇನ್ನಿತರ ಎಲ್ಲ ಆಡಳಿತ ಮಂಡಳಿ ಸದಸ್ಯರೇ, ವೇದಿಕೆ ಮೇಲೆ ಆಸೀನರಾದ ಚಿಕ್ಕೋಡಿಯ ಶ್ರೀಗಳ ಚರಣ ಕಮಲಗಳಲ್ಲಿ ವಂದಿಸಿ, ಮಾಜಿ ಸಂಸದರು ನಮಗೆ ಅತ್ಯಂತ ಹಿರಿಯರು ಮತ್ತು ಹುಕ್ಕೇರಿ ಮಂಟನ ಬೇರೆ ಅಲ್ಲ, ಕತ್ತಿ ಮಂಟನ ಬೇರೆ ಅಲ್ಲ. ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ರಮೇಶ್ ವಿಶ್ವನಾಥ್ ಕತ್ತಿಯವರೇ ಮತ್ತು ಮಾಧ್ಯಮದ ಮಿತ್ರರೇ ಮತ್ತು ಎಲ್ಲ ಅಣ್ಣ ತಮ್ಮಂದಿರೇ, ಅಕ್ಕ ತಂಗಿಯರೇ, ಈಗಾಗಲೇ ರಮೇಶ್ ಕತ್ತಿಯವರು ತಮ್ಮ ಡಿಸಿಸಿ ಬ್ಯಾಂಕ್ದ ಅಧ್ಯಕ್ಷರಾದ ನಂತರ ಎಷ್ಟು ರೈತರಿಗೆ ಅನುಕೂಲ ಮಾಡಿಕೊಟ್ಟಿದ್ದೇವೆ ಅನ್ನೋದ್ರ ಬಗ್ಗೆ ಈಗಾಗಲೇ ಕೃಷಿ ಪತ್ತಿನ ಅಧ್ಯಕ್ಷರು ಹೇಳಿದರು. ಸುಮಾರು 4 ಕೋಟಿ ರೂಪಾಯಿಗಳನ್ನ ನಾವು ಬೆಳೆ ಸಾಲ ರೈತರಿಗೆ ಕೊಡುವಂತ ವ್ಯವಸ್ಥೆಯನ್ನ ಯಾರ ಕಾಲದಾಗ ಮಾಡಿದ್ದೀವಿ? ರಮೇಶ್ ಕತ್ತಿಯವ್ರ ಕಾಲದಾಗ. ಯಾಕಂದ್ರೆ ನಾವು ನೆನೆಸಬೇಕು, ಯಾರ ಅಧಿಕಾರದಾಗ ಇರ್ತಾರೋ ಅವರು ಜನರಿಗೆ ಅನುಕೂಲ ಮಾಡಿಕೊಡುವಂತ ವ್ಯವಸ್ಥೆಯನ್ನ ಮಾಡಬೇಕು. ಆ ಪ್ರಕಾರ ಇವತ್ತು ರಮೇಶ್ ಕತ್ತಿಯವರು ಡಿಸಿಸಿ ಬ್ಯಾಂಕ್ ಅಧ್ಯಕ್ಷರಾದ ಮೇಲೆ ಎಲ್ಲ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘಗಳಿಗೆ ಸಾಕಷ್ಟು ಕೃಷಿ ಸಾಲವನ್ನು ಕೊಡುವಂತ ಒಂದು ಪ್ರಾಮಾಣಿಕ ವ್ಯವಸ್ಥೆಯನ್ನ ಮಾಡಿದ್ದಾರೆ ಅಂತ ಹೇಳೋದಕ್ಕೆ ಬಹಳ ಸಂತೋಷ ಆಗ್ತಿದ್ದಂತೆ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ. ಒಂದು ಮಾತು ನಾವು ಮಾನ್ಯ ಮುಖ್ಯಮಂತ್ರಿ ಹೇಳಿದ್ದೀನಿ, ಸರ್ ನೀವು ಕೃಷಿ ಪತ್ತಿನ ಸಹಕಾರಿ ಸಂಘಗಳಿಗೆ ಪ್ರತಿ ಎಕರೆಗೆ 50 ಲಕ್ಷ ರೂಪಾಯಿ ಕೊಡುವಂತ ಒಂದು 50,000 ರೂಪಾಯಿ ಪ್ರತಿ ಎಕರೆಗೆ 50,000 ರೂಪಾಯಿ ಕೊಡಬೇಕಂತ ನಾವು ಕೇಳ್ಕೊಂಡಿದ್ವಿ. ಆಮೇಲೆ ಕೃಷಿ ಸಚಿವರ ಹತ್ರ ಹೋಗಿ, ಸರ್ ನೀವು ಬಜೆಟ್ನಾಗ ಘೋಷಣೆ ಮಾಡ್ರಿ, ಈಗ ಪ್ರತಿ ಎಕರೆಗೆ 40,000 ರೂಪಾಯಿ ಕೊಡ್ತಾರೆ, ಅದನ್ನ 50,000 ರೂಪಾಯಿ ಮಾಡ್ರಿ. ಇವತ್ತಿನ ಪರಿಸ್ಥಿತಿಯಾಗ ಕೃಷಿ ರೈತರಿಗೆ ಸಾಲದ ಅವಶ್ಯಕತೆ ಐತೆ ಅಂತ ಹೇಳಿದಾಗ ಮುಖ್ಯಮಂತ್ರಿಗಳು ಹೇಳಿದ್ರು, ಬಜೆಟ್ನ್ಯಾಗ ಘೋಷಣೆ ಮಾಡೋಕ್ಕಿಂತ ಒಂದು ಪ್ರಸ್ತಾವನೆ ಕೊಡಪ್ಪ, ನಾವು ಮಾಡಿಕೊಡ್ತೇನೆ ಅಂತ ಹೇಳಿದ್ದಾರೆ. ಅದಕ್ಕೆ ನಾನು ಹೋರಾಟ ಮಾಡಿ ಬರುವ ದಿನಗಳಲ್ಲಿ ಪ್ರತಿ ಎಕರೆಗೆ 50,000 ರೂಪಾಯಿ ರೈತರಿಗೆ ಹೇಗೆ ಮುಟ್ಟುವಂತ ವ್ಯವಸ್ಥೆಯನ್ನು ಕೂಡ ಮಾಡ್ತೇನೆ. ಮತ್ತೊಂದು ಮಾತು ಹೇಳಿದ್ರು, ಬಂದ ಮ್ಯಾಗ ನಿಮ್ಮ ಸಂಕೇಶ್ವರದಿಂದ ಕನಕಲಾಡ್ ತನಕ ಒಂದು ಬಸ್ ಪ್ರಾರಂಭ ಮಾಡಿರ್ತೇವೆ. ಹಲವಾರು ವರ್ಷಗಳಿಂದ ಆ ಬಸ್ ನಡೀತಾ ಇತ್ತು. ಆದರೆ ಕಳೆದ 4-5 ವರ್ಷದಲ್ಲಿ ಆ ಬಸ್ ಅನ್ನು ಬಂದ್ ಮಾಡಿದರು. ಯಾಕಂದ್ರೆ ನಾವು ಇವತ್ತು ಅವ್ರು ಹೇಳಿದ ನನ್ನ ತಲೆಯಾಗ ಬಂದು ಕಡಕಲಾಟ ಯಾರು ಊರಪ್ಪ ಅಂದ್ರೆ ರಮೇಶ್ ಕತ್ತಿ ಅವರು ಇದು ಮಾಡಾಕಬೇಕಲ್ಲ. ಯಾಕಂದ್ರೆ ಕಡಕಲಾಟ ಊರು ತಾಯಿ ಊರ, ರಮೇಶ್ ಕತ್ತಿ ಅವರು ಉಮೇಶ್ ಕತ್ತಿ ಅವ್ರ ಊರ ತಾಯಿ ಊರ ಕಡಕಲಾಟ. ಆ ಒಂದು ತಲೆ ವಿಚಾರ ಇಟ್ಕೊಂಡ ತಕ್ಷಣ ನಾಳೆ ಅಥವಾ ನಾಡದ ಆ ಬಸ್ ಅನ್ನ ಪ್ರಾರಂಭ ಮಾಡ್ತೇನೆ. ಈ ಸಂದರ್ಭದಲ್ಲಿ ತಮ್ಮ ಸಂಸ್ಥೆಗೆ ಏನಾದರೂ ಸಹಾಯ ಸಹಕಾರ ಬೇಕಾದ್ರೆ ರಮೇಶ್ ಕತ್ತಿ ಅವ್ರು ನಂಗೆ ಹೇಳ್ಬೇಕು, ಇಲ್ಲಿ 10 ವಾಟಕ ದುಡ್ಡು ಕೂಡ ಹೇಳಿದ್ರೆ ಯಾಕೆ ಹೇಳಿ ಅಂದ್ರೆ ಮಾದೇವ ಪ್ರಸಾದ್ ಇದ್ದಾಗ ಬಜೆಟ್ನಾಗ 20 ಕೋಟಿ ರೂಪಾಯಿ ಕೊಟ್ಟಿದ್ರು ಅವರು. ಈ ಕೃಷಿ ಪತ್ತಿನ ಸಹಕಾರಿ ಸಂಘಗಳಿಗೆ ಕಟ್ಟಡ ಕಟ್ಟಲಿಕ್ಕೆ 20 ಕೋಟಿ ರೂಪಾಯಿ ಕೊಟ್ಟಿದ್ರು. ಅದ್ರ ಮ್ಯಾಗ ಒಂದು ದುಡ್ಡು ಕೊಟ್ಟಿದ್ದ. ನಾವು ಮಾನ್ಯ ಮುಖ್ಯಮಂತ್ರಿ ಕೇಳಿ ಮಾದೇವ ಪ್ರಸಾದ್ ಇದ್ದಾಗ ಕೊಡ್ತಿದ್ರು, ಮತ್ತೆ ನೀವ್ ಯಾಕೆ ಕೊಡ್ತಾ ಇಲ್ಲ? ಇಲ್ಲಪ್ಪ ಕೊಡೋನು, ಈ ಸರಿ ಬಜೆಟ್ನಾಗ ಏನಾರೇ ಅವಕಾಶ ಮಾಡಿ ಕೊಡ್ತೇವೆ ಅಂತ ಹೇಳಿದ್ರು. ಆ ದೃಷ್ಟಿಯಿಂದ ನಾನು ಹೆಚ್ಚಿಗೆ ಮಾತಾಡಿದೆ. ಇನ್ನೊಂದು ಶ್ರೀಗಳ ಮಾತಾಡೋರಾದ್ರು ಮತ್ತು ನಾನು ಕೂಡ ಎಲ್ಲರೂ ಹೋಗೋದೇನೆ. ಈ ಸಂದರ್ಭದಲ್ಲಿ ತಮಗೆಲ್ಲರಿಗೂ ವಂದಿಸಿ ನನ್ನ 2 ಮಾತುಗಳಿಗೆ ವಿರಾಮ. मैग्नेटा हमारा आइसक्रीम मेड विद मिल्क।